ನಮ್ಮ ಶಾಸಕರು ಸ್ಥಳೀಯ ಶಾಸಕರಾದಂಥ ರಮೇಶ್ ಬಂಡಿಸಿದ್ದೇಗೌಡ್ರೆ, ದರ್ಶನ್ ಪುಟ್ಟಣ್ಣವರೇ, ಗೂಳಿಗೌಡ್ರೆ, ನಮ್ಮ BWSP ಚೇರ್ಮನ್ ಇದ್ದಾರೆ, ಮಂಡ್ಯ ಮೈಸೂರು DC ಇದ್ದಾರೆ, COಗಳಿದ್ದಾರೆ, ನಮ್ಮ ಕಾವೇರಿ ನಿಗಮದ MD ಇದ್ದಾರೆ ಮತ್ತು ಪ್ರವಾಸೋದ್ಯಮ ಕೆಲವು ಇಲಾಖೆಗಳನ್ನೆಲ್ಲ ಕೂಡ ನಾವು ನಿರ್ದೇಶಕರನ್ನ ಉಪನಿರ್ದೇಶಕರನ್ನ ಕರೆಸಿದ್ದೇವೆ. ಇವತ್ತು ನಾನು ಬಂದ ಉದ್ದೇಶ ನಮ್ಮ ಸರ್ಕಾರದ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ಕಾವೇರಿ ಆರತಿ ಮಾಡಬೇಕು ಅಂತೇಳಿ ಹಿಂದೆ ನಾನು ಘೋಷಣೆ ಮಾಡೋಗಿದ್ದೆ. ನಿನ್ನೆ ಕ್ಯಾಬಿನೆಟಲ್ಲಿ 98 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ನಿನ್ನೆ ಕ್ಯಾಬಿನೆಟಲ್ಲಿ ಮಂಜೂರಾತಿ ಕೂಡ ಆಗಿದೆ. ಈ ಬಜೆಟಲ್ಲಿ ಸೇರಿಸಿದ್ದೇವೆ. ಸೊ ಈ ಕಾವೇರಿ ಆರತಿ ನಮ್ಮ ರಾಜ್ಯದ ಸಂಸ್ಕೃತಿ, ಇಡೀ ಕರ್ನಾಟಕ ರಾಜ್ಯದ ಸಂಸ್ಕೃತಿ, ಕೊಡಗಿನಿಂದ ಹಿಡಿದು ದಕ್ಷಿಣ ಕನ್ನಡ, ಕರಾವಳಿ ಪ್ರದೇಶ, ನಮ್ಮ ಮಲೆನಾಡು, ಬೆಂಗಳೂರು, ಮೈಸೂರು, ಚಾಮರಾಜನಗರ ಮತ್ತು ತಮಿಳುನಾಡಿನ ಕೆಲವು ಈ ನೀರನ್ನು ಯಾರು ಬಳಕೆ ಮಾಡ್ಕೊಳ್ತಾರೆ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಅವರಲ್ಲೂ ಕೂಡ ಬಂದು ಇಲ್ಲಿ ಪ್ರವಾಸಿಗರು ಬಂದು ಆ ತಾಯಿಗೆ ಪೂಜೆ ಮಾಡಿ ಅವರು ಕೂಡ ಧಾರ್ಮಿಕವಾದಂಥ ಕಾರ್ಯಕ್ರಮದಲ್ಲಿ ನಾವು ಹೆಂಗೆ ಎಲ್ಲ ಕಡೆ ಹೋಗಿ ನಾವು ಧಾರ್ಮಿಕವಾಗಿ ಪೂಜೆ ಮಾಡ್ತೇವೆ, ಆ ರೀತಿ ಅವ್ರಿಗೂ ಕೂಡ ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ನಾನು ತೀರ್ಮಾನವನ್ನು ನಮ್ಮೆಲ್ಲ ಮುಖಂಡರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಅಭಿಪ್ರಾಯನ ಕೂಡ ಪಡೆದಿದ್ದೇನೆ. ಯಾವ ರೀತಿ ಇಲ್ಲಿ ಡಿಸೈನ್ ಇರಬೇಕು, ಯಾವ ರೀತಿ ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು, ಎಲ್ಲರಿಗೂ ಸೀಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು, ಮತ್ತು ಕೆಲವರು ಕುಟುಂಬದವರು ಬಂದು ಅವರ ಧಾರ್ಮಿಕವಾಗಿ ನೆಮ್ಮದಿಗೋಸ್ಕರ ಯಾವ ರೀತಿ ಹೆಣ್ಮಕ್ಳು ಆದಿಯಾಗಿ ಬಂದು ಕಾವೇರಿ ತಾಯಿಗೆ ಪೂಜೆ ಮಾಡ್ಕೊಂಡು ಹೋಗಬೇಕು, ಅದಕ್ಕೆಲ್ಲ ಜಾಗವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ಕೂಡ ಅನೇಕ ಸಲಹೆಗಳು ಕೂಡ ಬಂದಿದೆ. ಸೊ ಇಲ್ಲಿ ನಮ್ಮ ಚೆಸ್ಕಾಂ ಅವರು, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶಕರು ಮತ್ತು ಪ್ರವಾಸೋದ್ಯಮ ಧಾರ್ಮಿಕ ದತ್ತಿ ಇಲಾಖೆ ಈ 3 ಜನ ಕೂಡ ಮತ್ತು PWD 2 ಜಿಲ್ಲಾಧಿಕಾರಿಗಳು ಮತ್ತು 2 ಸ್ಥಳೀಯ ಶಾಸಕರು ಮತ್ತು MLCಗಳು COಗಳು ಅವನು ಸೇರಿದಂತೆ ಒಂದು ಸಮಿತಿಯನ್ನು ಕೂಡ ನಾನೀಗಾಗಲೇ ರಚನೆ ಮಾಡಿದ್ದೇನೆ. ನಮ್ಮ BWSP ಚೇರ್ಮನ್ರು ಈ ಒಂದು ಸಮಿತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಅವರು ಇನ್ನೊಂದು 8 ದಿನದಲ್ಲೇ ಒಂದು ಬ್ಲೂ ಪ್ರಿಂಟು ನಾನು ಅವ್ರಿಗೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದೇನೆ. ಒಂದು ಹೊಸ ಕಾರ್ಯಕ್ರಮ ಯಾವ ರೀತಿ ನಾವು ಮಾಡಬೇಕು ಅಂಥೇಳಿ, ನಮ್ಮ ಸಂಸ್ಕೃತಿ ಜೊತೆಗೆ ಧಾರ್ಮಿಕವಾಗಿ ಯಾವ ರೀತಿ ಮಿಕ್ಸ್ ಮಾಡಿ ಈ ಕಾವೇರಿ ಆರತಿನ ನಡೆಸಬೇಕು ಅಂಥೇಳಿ ನಮ್ಮ ಸಲಹೆಯನ್ನು ಕೂಡ ನನಗಿರೋಂಥ ಸಣ್ಣ ಅನುಭವದಲ್ಲಿ ಅವ್ರಿಗೆಲ್ಲ ಕೊಟ್ಟಿದ್ದೇನೆ. ಸೊ ಆ ಗೈಡ್ಲೈನ್ಸ್ನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ನಮ್ಮ ಇರಿಗೇಷನ್ ಇಲಾಖೆಯವರು ಕೂಡಲೇ ಇನ್ಫ್ರಾಸ್ಟ್ರಕ್ಚರ್ ನಾನು ಏನು ಮಾಡಬೇಕು ಅಂತ ಅವ್ರಿಗೆ ಏನು ಹೇಳಿದ್ದೀನಿ ಅದು ಅವ್ರು ಮಾಡ್ತಾರೆ. ನಮ್ಮ ಚೆಸ್ಕಾಂನವರು ಅವರು ಇದಕ್ಕೆ ಲೈಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು, ಇಲ್ಲಿ ಪರ್ಮನೆಂಟಾಗಿ ಲೈಟಿಂಗ್ ಸೆಟಪ್ಪು ಅದು ಕೂಡ ಅವ್ರಿಗೆ ನಾನು ಸಲಹೆ ಕೊಟ್ಟಿದ್ದೇನೆ. ಅವರು ಒಂದು ಕಮಿಟಿನ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆನ ಅವರು ಕೂಡ ಮಾಡ್ತಾರೆ. ಮಿಕ್ಕಿದ್ದು ಯಾರು ಕರೆಸಿ ಮಾತಾಡಬೇಕು ನಮ್ಮ ಚೇರ್ಮನ್ರು ಏನು BWSP ಚೇರ್ಮನ್ಗೆ ಹೇಳಿದ್ದೆ ಮಾಡ್ತೇವೆ. ಇದು 98 ಕೋಟಿ ಅಲ್ಲದೆ ಇನ್ನು ಬೇರೆ ಸಂಬಂಧಪಟ್ಟಂಥ ಕೆಲವು ಇಲಾಖೆಯವರು ಅವ್ರು ಏನೇನು ಸಹಕಾರ ಕೊಡಬೇಕು ಅವರೆಲ್ಲ ಕೂಡ ಕೊಡ್ತಾರೆ. PWDನ ಕರೆಸಿ ಬೆಂಗಳೂರಲ್ಲಿ ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ. ಇದಕ್ಕೆ ಪ್ರತ್ಯೇಕವಾದಂಥ ರಸ್ತೆಗಳನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ರೋಡ್ನ ಯಾವ ರೀತಿ ಅಗಲೀಕರಣ ಮಾಡಬೇಕು, ಇದು ಕೂಡ ಬೆಂಗಳೂರಿಂದ ಕೂಡ ಬಂದು ಜನ ಇಲ್ಲಿ ಬಂದು ಆರತಿಗೆ ಬಂದು ಪಾಲ್ಗೊಂಡು ವಾಪಸ್ ಹೋಗೋಷ್ಟು ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆ ದಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ.